ಒಂದೆಡೆ ಸ್ಥಳೀಯ ಚುನಾವಣೆಗಳು ಎದುರಿಗೆ ಬರ್ತಾ ಇದೆ. ಈ ನಡುವೆ ಎನ್ಡಿಎ ಮೈತ್ರಿಯಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಚಿಕ್ಕಬಳ್ಳಾಪುರದಲ್ಲಿ ಎನ್ಡಿಎ ಮೈತ್ರಿಯಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇದೆ. ಶಿಡ್ಲಘಟ್ಟ ಶಾಸಕ ರವಿಕುಮಾರ್ ಅವರ ವಿರುದ್ಧ ಬಿಜೆಪಿ ಮುಖಂಡರು ಈಗ ಗರಂ ಆಗಿದ್ದಾರೆ. ನೆನೆ ಶಾಸಕ ರವಿಕುಮಾರ್ ಅವರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ರು. ಓಪನ್ ಆಗಿ ಸಂಸದ ಸುಧಾಕರ್ ಅವರಿಗೆ ಚಾಲೆಂಜ್ ಮಾಡಿದ್ರು. ಓಪನ್ ಚಾಲೆಂಜ್ ಮಾಡಿದ್ರು. ಜೊತೆಗೆ ನನ್ನ ಬಗ್ಗೆ ಮಾತನಾಡಬೇಕಾದ್ರೆ ಎಚ್ಚರವಾಗಿರಿ ಅಂತ ಎಚ್ಚರಿಕೆ ಕೂಡ ಕೊಟ್ಟಿದ್ರು. ಇನ್ನು ರವಿಕುಮಾರ್ ಅವರು ಈಗ ಯಾರನ್ನೋ ಓಲೈಕೆ ಮಾಡೋದಕ್ಕೆ ಆ ಉದ್ದೇಶದಿಂದಲೇ ಸಂಸದರ ವಿರುದ್ಧ ಮಾತನಾಡ್ತಾ ಇದ್ದಾರೆ ಅಂತ ಬಿಜೆಪಿ ನಾಯಕರು ಗರಂ ಆಗಿದ್ದಾರೆ. ನಮ್ಮ ಸಂಸದರಿಗೆ ಬಿ ಫಾರಂ ತನ್ನಿ ಅಂತ ಚಾಲೆಂಜ್ ಹಾಕಿದ್ದಾರೆ. ಮೊದಲು ನಿಮಗೆ ಬಿ ಫಾರಂ ಸಿಗತ್ತೋ ಇಲ್ವೋ ಅದನ್ನ ನೋಡ್ಕೊಳ್ಳಿ. ನೀವು ಸಂಸದರ ಬಗ್ಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಇರಿ. ನೀವು ಅವರು ಮಾಡಿರೋ ಅಭಿವೃದ್ಧಿಯಲ್ಲಿ 10% ಕೆಲಸ ಮಾಡೋದಕ್ಕೂ ಕೂಡ ನಿಮಗೆ ಸಾಧ್ಯ ಇಲ್ಲ. ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಶಾಸಕ ರಾಜಣ್ಣ ಅವರು ಈಗ ರವಿಕುಮಾರ್ ಅವರ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಹೀಗಾಗಿ ಈ ವಾಕ್ಸಮರ ಮತ್ತಷ್ಟು ತಾರಕಕ್ಕೇರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ನೋಡಿ, ಈಗಾಗಲೇ JDS ಪಕ್ಷ ಮೈತ್ರಿಯನ್ನ ಸರಿಯಾಗಿ ಕಾಯ್ದುಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈ ನಡುವೆ ಚಿಕ್ಕಬಳ್ಳಾಪುರದಲ್ಲಿ ಮೈತ್ರಿಯಲ್ಲಿ ಭಿನ್ನಮತ ಸ್ಫೋಟವಾಗ್ತಾ ಇರುವಂಥದ್ದು, ಮೈತ್ರಿಯಲ್ಲಿ ಎಲ್ಲವೂ ಸರಿಯಾಗಿಲ್ವಾ ಅನ್ನೋ ಪ್ರಶ್ನೆ ಜೊತೆಗೆ ಬಹಿರಂಗವಾಗ್ತಾ ಇರುವಂಥದ್ದು ಕೂಡ ಈಗ ಕಾಣ್ತಾ ಇದೆ. ಸುಮಾರು ನಮ್ಮ ಶಿಡ್ಲಘಟ್ಟ ಕ್ಷೇತ್ರದ ಶಾಸಕರು ನಿನ್ನೆ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ಲೋಕಸಭಾ ಸದಸ್ಯರ ಮೇಲೆ ಮಾಡಿರುವಂತಹ ಆಪಾದನೆಗಳಿಗೆ ಒಂದು ಉತ್ತರ ಕೊಡೋ ರೀತಿಯಲ್ಲಿ ನಾವೆಲ್ಲ ಇವತ್ತು ಇಲ್ಲಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಯಾರನ್ನೋ ತೃಪ್ತಿಪಡಿಸೋದಕ್ಕೋಸ್ಕರ, ಯಾರಿಗೋ ಬೆಂಬಲಕ್ಕೋಸ್ಕರ ನಮ್ಮ ಸ್ವಾಭಿಮಾನವನ್ನ ಮಾಹಿತಿ ಇಲ್ಲದೆ ಮಾತಾಡೋದು ಯಾರಿಗೂ ಶೋಭೆ ತರಲ್ಲ. ರಾಜಕಾರಣದಲ್ಲಿ ಆಪಾದನೆಗಳು, ಆರೋಪ ಪ್ರತ್ಯಾರೋಪ ಇದ್ದೇ ಇರ್ತದೆ. ಆದ್ರೆ ಮೊನ್ನೆ ಸಂಸದರು ನಮ್ಮ ಜಮಕೋಟೆ ಹೋಬಳಿಯ 13 ಗ್ರಾಮದ ರೈತರು ಸುಮಾರು ಇವತ್ತಿಗೆ 34ನೇ ದಿನ ಅಹೋರಾತ್ರಿ ಧರಣಿ ಮಾಡ್ತಾ ಇದ್ದಾರೆ. ಆ ರೈತ ಮುಖಂಡರು, ರೈತರು, ತಾಯಂದಿರು ನಾವೆಲ್ಲ ಕೂಡ ಸಂಸದನ ಭೇಟಿ ಆದಾಗ ನಾನು ನಿಮ್ ಬೆಂಬಲಕ್ಕೆ ಬರ್ತೀನಿ ಅಂತ ಬಂದು ಅಲ್ಲಿ ಮಾತಾಡಿ ಅವ್ರೇನು ಆಗ್ಲೇ ನಾನು ಹೇಳಿದಲ್ಲಿ ರಾಜಕಾರಣದಲ್ಲಿ ಪ್ರತಿಯೊಬ್ಬರು ಕೂಡ ಆರೋಪಗಳು ಪ್ರತ್ಯಾರೋಪಗಳು ಇದ್ದೇ ಇರ್ತವೆ. ಇವತ್ತು ತಾಲೂಕು ಮಟ್ಟದಲ್ಲಿ ಇರ್ಬೋದು, ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಇರ್ಬೋದು, ರಾಷ್ಟ್ರ ಮಟ್ಟದಲ್ಲಿ ಇರ್ಬೋದು, ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ. ಅದು ಯಾವುದೋ ಒಂದು ಸ್ವಾರ್ಥಕ್ಕೋಸ್ಕರ ಅಥವಾ ಯಾವುದೋ ಒಂದು ತೃಪ್ತಿಪಡಿಸೋಸ್ಕರ ಈ ರೀತಿ ಒಬ್ಬರ ಮೇಲೆ ಆಪಾದನೆ ಎಕರೆಷ್ಟು ಇಲ್ಲ ಖಾಲಿ ಇದೆ, ಅಕ್ವಿಜೇಷನ್ ಮಾಡಿ ಸಾಕಷ್ಟು 10-20 ವರ್ಷದಿಂದ ಮಾಡಿದ್ದಾರೆ. ನಿಮ್ಗೆ ಯೋಗ್ಯತೆಗಳಿದ್ರೆ ಅಲ್ಲಿ ಕೈಗಾರಿಕೆಗಳು ತಗೊಬನ್ನಿ. ಅಲ್ಲಿ 20 ವರ್ಷ 10 ವರ್ಷ ಆಗಿ ಕೈಗಾರಿಕೆ ತಗೊಂಡ ಜಮೀನಲ್ಲಿ ರೈತರು ಬೆಳೆ ಬೆಳೆಕ್ಕೂ ಇಲ್ಲ. ಒಳ್ಳೆ ಫಲವತ್ತಾದ ಭೂಮಿಗಳಲ್ಲಿ ಇವತ್ತು ತಗೊಂಡಾದ್ಮೇಲೆ ಆ ಇವತ್ತು ಖಾಲಿ ರಿಯಲ್ ಎಸ್ಟೇಟ್ ದಂಧೆಗಳಿಗೋಸ್ಕರ ಇವತ್ತು ಕಾಂಗ್ರೆಸ್ ಅಲ್ಲಿ ಆಗಲಿ ಒಂದು ಪ್ರಭಾವಿಗಳಿಗೂ ಸಾಕಷ್ಟು ಜಮೀನುಗಳನ್ನು ತಗೊಂಡು ಕಾಂಪೌಂಡ್ ಹಾಕಿ ಇಟ್ಕೊಂಡಿದ್ರೆ ಕೈಗಾರಿಕೆಗಳಿಗೆ ಬಂದಿಲ್ಲ. ಇದೇ ಕೈವಾರದ ಹತ್ರ ಈ ಅಕ್ವಿಜೇಷನ್ ಮಾಡಿ ಕೈಗಾರಿಕೆ ಬರುತ್ತೆ ಅಂತ ಮಾಡಿ ಎಷ್ಟು ವರ್ಷ ಆಯ್ತು? ನಿಮ್ಗೇನಾದ್ರೂ ಅಷ್ಟು ದೊರೆತಿದ್ರೆ ಕೈಗಾರಿಕೆ ತಗೊಬನ್ನಿ. ಅಲ್ಲಿ ಅದಾದ್ಮೇಲೆ ಮಿಕ್ಕಿದ್ದು ಬೇರೆ ಜಮೀನುಗಳಿಗೆ ಬಂದು ತಗೊಂಡಂತ ಕೆಲಸ ಮಾಡ್ಬೇಕು. ಯಾವುದೇ ಕಾರಣಕ್ಕೆ ಅಲ್ಲಿ ಕೈಗಾರಿಕೆ ಬರ್ದಿರ ಮತ್ತೆ ಕೈಗಾರಿಕೆ ಜಮೀನು ತಗೋತೀವಿ ಅಂತ ನಮ್ದು ಹೋರಾಟ ಇದೆ ರೈತರ ಜೊತೆ. ನಾವು ಕೂಡ ರೈತರ ಜೊತೆ ಕೂತ್ಕೊಳ್ತೀವಿ, ಯಾವುದೇ ಕಾರಣಕ್ಕೆ ಬಿಡೋದಿಲ್ಲ. ಇವತ್ತು ಏನೇ ಇರಲಿ ಯಾರ ಬಗ್ಗೆ ಯಾರು ಮಾತಾಡ್ಬೇಕಂತ ಹೇಳಿದ್ರೆ ವೈಯಕ್ತಿಕವಾಗಿ ಮಾತಾಡ್ಬೇಕಂತ ಹೇಳಿದ್ರೆ ಶೋಭೆ ತರೋದಿಲ್ಲ, ಒಳ್ಳೇದಲ್ಲ. ಯಾರೇ ಒಂದು ಅವ್ರವರ ಯೋಗ್ಯತೆಗಳನ್ನ ಅವ್ರು ಅಳ್ಕೊಂಡಂಗಾಗುತ್ತೆ. ಜವಾಬ್ದಾರಿ ಸ್ಥಾನದಲ್ಲಿ ಇರ್ಬೇಕಾದ್ರೆ ಜವಾಬ್ದಾರಿಯಾಗಿ ಯಾರೇ ಆಗ್ಲಿ, ನಾನೇ ಆಗ್ಲಿ, ಸಂಸದರೇ ಆಗ್ಲಿ, ಶಿಡ್ಲಘಟ್ಟದಲ್ಲಿ ಇರ್ತಕ್ಕಂಥ ಶಾಸಕರಾಗ್ಲಿ ಮಾತಾಡ್ಬೇಕಂತಂದ್ರೆ ಅವ್ರಿಗೆ ಒಳ್ಳೇದು ಅಂತ ಹೇಳ್ತೀನಿ. ಅದ್ರ ಜೊತೆಗೆ ಇವತ್ತು NDA ಏನು ನಮ್ಮ ಜೊತೆಗೆ ಏನು ನಾವೆಲ್ಲ ಜೊತೆಗೆ ಇದೀವಿ, ಅದನ್ನ ಏನೇ ಸಮಸ್ಯೆ ಇದ್ರೂ ಮುಂಬರುವ ದಿನಗಳಲ್ಲಿ ನಮ್ಮ ನಾಯಕರ ಜೊತೆಗೆ ಕೂತ್ಕೊಂಡು ರಾಜ್ಯದ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.